ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಪಡೆದುಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಸುಪ್ರೀಂ ಮೊರೆ ಹೋಗಿದೆ. ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್ ಇದು. ಜಾಮೀನು ಪ್ರಶ್ನಿಸಿ ಎಸ್ಐಟಿ ಸುಪ್ರೀಂ ಮೊರೆ ಹೋಗಿದೆ. ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಎಸ್ಐಟಿ ರಿಟ್ ಅರ್ಜಿಯನ್ನು ಸಲ್ಲಿಸಿರುವುದರಿಂದಾಗಿ ಬಹಳ ಮಹತ್ತರವಾದಂತಹ ಬೆಳವಣಿಗೆ ಇದು. ಒಂದು ವೇಳೆ ಜಾಮೀನು ಏನಾದರೂ ರದ್ದುಗೊಂಡ್ರೆ ನಿಜಕ್ಕೂ ಭವಾನಿ ರೇವಣ್ಣಗೆ ಸಂಕಷ್ಟ ಎದುರಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಪಡೆದಿರೋದನ್ನು ಪ್ರಶ್ನಿಸಿಯೇ ಎಸ್ಐಟಿ ಅಧಿಕಾರಿಗಳು ಸುಪ್ರೀಂ ಕದ ತಟ್ಟಿದ್ರು. ನೋಡಿ, ನಿರೀಕ್ಷಣಾ ಜಾಮೀನು ರದ್ದು ಕೋರಿ ಎಸ್ಐಟಿ ಅಧಿಕಾರಿಗಳು ಸುಪ್ರೀಂ ಮೆಟ್ಟಿಲೇರಿದ್ದು ಅರ್ಜಿ ವಿಚಾರಣೆ ಇವತ್ತು ಬರೋದ್ರಿಂದಾಗಿ ಒಂದು ಪಕ್ಷ ಭವಾನಿ ರೇವಣ್ಣ ಪಡೆದುಕೊಂಡಿರುವಂತಹ ಈ ಜಾಮೀನೇನಾದರೂ ರದ್ದುಗೊಂಡ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಅರ್ಜಿ ವಿಚಾರಣೆಗೆ ಬರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್, ಪ್ರಕರಣ ತನಿಖಾಧಿಕಾರಿ ಡಿವೈಎಸ್ಪಿ ಹೇಮಂತ್ ಕುಮಾರ್, ಸರ್ಕಾರಿ ಅಭಿಯೋಜಕರು ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣದ ಸಂತ್ರಸ್ತಿಯನ್ನು ಅಪಹರಿಸಿದಂತಹ ಗಂಭೀರ ಆರೋಪ ಭವಾನಿ ರೇವಣ್ಣ ಮೇಲಿದೆ. ಎಸ್ಐಟಿ ಅಧಿಕಾರಿಗಳು ಬಂಧಿಸುವುದಕ್ಕೆ ಸಿದ್ಧತೆಯನ್ನು ನಡೆಸಿದ್ರು. ಈ ಮಧ್ಯೆ ನಡೆದಂತಹ ಬೆಳವಣಿಗೆ, ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಎಸ್ಐಟಿ ವಿಚಾರಣೆಗೆ ಭವಾನಿ ರೇವಣ್ಣ ಹಾಜರಾಗ್ತಾರೆ. ಅಲ್ಲಿ ತನಕ ಭವಾನಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕೋದೇ ಇಲ್ಲ. ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡೇ ವಿಚಾರಣೆಗೆ ಭವಾನಿ ರೇವಣ್ಣ ಹಾಜರಾಗೋದು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳುತ್ತೆ, ಮೊದಲು ವಿಚಾರಣೆಗೆ ಹಾಜರಾಗಿ, ಆ ನಂತರದ ಸಂದರ್ಭದಲ್ಲಿ ಭವಾನಿ ರೇವಣ್ಣ ವಿಚಾರಣೆಗೂ ಹಾಜರಾಗ್ತಾರೆ. ಬಟ್ ಇಲ್ಲಿ ಎಸ್ಐಟಿ ಅಧಿಕಾರಿಗಳು ಸುಪ್ರೀಂ ಮೊರೆ ಹೋಗಿದ್ದಾರೆ, ಈ ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಒಂದು ಪಕ್ಷ ಇವತ್ತು ಕೊಡುವಂಥ ಸುಪ್ರೀಂನ ತೀರ್ಪೇನಾದರೂ ವ್ಯತಿರಿಕ್ತವಾಗಿದ್ದರೆ, ಅಂದರೆ ಭವಾನಿ ರೇವಣ್ಣ ಅವರಿಗೆ ಏನಾದರೂ ವ್ಯತಿರಿಕ್ತವಾಗಿದ್ದರೆ ಬಹುದೊಡ್ಡ ಸಂಕಷ್ಟ ಅನ್ನೋದು ತಪ್ಪಿಲ್ಲ. ಮತ್ತೊಂದೆಡೆ ತನಿಖೆಗೆ ಸಂಪೂರ್ಣ ಸಹಕಾರವನ್ನು ನೀಡಿಲ್ಲ ಅಂಥೇಳಿ ಪ್ರಾಸಿಕ್ಯೂಷನ್ ಪರ ಪ್ರೊಫೆಸರ್ ರವಿಕುಮಾರ್ ವರ್ಮಾ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿರ್ತಾರೆ. ಸೊ ಹೈಕೋರ್ಟ್ನ ವಾದ ಪ್ರತಿವಾದದ ಎಲ್ಲ ಆಯಾಮಗಳಲ್ಲೂ ಕೂಡ ಸುಪ್ರೀಂ ಚಿಂತನೆಯನ್ನು ನಡೆಸುತ್ತೆ, ನಂತರ ಒಂದು ತೀರ್ಪಿಗೆ ಅಥವಾ ಆದೇಶಕ್ಕೆ ಬರುವಂಥದ್ದು. ಯಾಕಂದರೆ 3 ದಿವಸಗಳ ಕಾಲ ಒಟ್ಟು 85 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಅಂದರೆ ಆರಂಭಿಕ ಹಂತದಲ್ಲಿ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಅವರನ್ನು ಬಂಧಿಸುವ ಎಲ್ಲ ಪ್ರಕ್ರಿಯೆ ಸಿದ್ಧತೆಯಲ್ಲಿದ್ದರೂ ಕೂಡ ಆಕೆ ಸಿಗೋದೇ ಇಲ್ಲ. ಮೊದಲು ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಂಡು ಹೈಕೋರ್ಟ್ ಹೇಳಿದ ನಂತರದ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗ್ತಾರೆ. 85 ಪ್ರಶ್ನೆಗಳನ್ನು 3 ದಿವಸ ಕೇಳ್ತಾರೆ. ಆದರೆ ಅಂಥ ಸರಿಯಾದ ಸಮಂಜಸ ಉತ್ತರಗಳು ಭವಾನಿ ರೇವಣ್ಣ ಕಡೆಯಿಂದ ಬಂದಿಲ್ಲ. ಹಾಗಾಗಿ ಇದು ಕೂಡ ವಿಚಾರಣೆಗೆ ಬರುವಂಥ ಸಾಧ್ಯತೆ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.